ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಅಷ್ಟಾಸಾದಂತಹ ಗೋಬಿ ಮಂಚೂರಿ ಟ್ರೈ ಮಾಡಲಿಕ್ಕಿದ್ದೇನೆ. ಒಂದು ಹೂಕೋಸನ್ನು ತಗೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಅದನ್ನು ನಾನೊಂದು ಪಾತ್ರೆಗೆ ಹಾಕ್ತಿದ್ದೇನೆ. ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಗೆ 4 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಅದಕ್ಕೆ ಆ್ಯಡ್ ಮಾಡಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1.5 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಒಳ್ಳೆ ರೀತಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ಈಗ, ಯಾಕಂದರೆ ಹೂಕೋಸಿನಲ್ಲಿ ನಾವು ಮಿಕ್ಸ್ ಮಾಡುವಾಗ ನೀರು ಬಿಡ್ತದೆ. ಸೊ ಅದಕ್ಕೆ ನಾವು ನೀರು ಆದಷ್ಟು ಕಮ್ಮಿ ಮಾಡಿ ಆಗೋದನ್ನು ಇದು ಒಳ್ಳೆ ಮಿಕ್ಸ್ ಮಾಡಿ ಒಂದು ಹೀಗೆ ಇಡಬೇಕು. ಬೇಕಾದರೆ ಮಾತ್ರ ಸ್ವಲ್ಪ ನೀರು ಆ್ಯಡ್ ಮಾಡಿ, ಬೇಕಂತಿಲ್ಲ, ಬೇಕಾದರೆ ಇದನ್ನು ಹೀಗೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನಾವು ಬಿಡಬೇಕು. ನೆಕ್ಸ್ಟ್ ಅರ್ಧ ಗಂಟೆ ಆದಮೇಲೆ ನಾವು ಒಂದು ಬಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ ಆದಮೇಲೆ ಈ ರೀತಿಯಾಗಿ ಸಣ್ಣ ಸಣ್ಣ ರೌಂಡು ಹೀಗೆ ಶೇಪ್ ಮಾಡಿ ಎಣ್ಣೆಗೆ ಬಿಡಬೇಕು. ಒಮ್ಮೆಲೆ ಬೇಕಾದರೆ ಮಾಡಿ ಇಟ್ಟು ಒಮ್ಮೆಲೆ ಎಣ್ಣೆಗೆ ಬಿಡ್ಬೋದು. ಈ ರೀತಿಯಾಗಿ ಸಣ್ಣ ಸಣ್ಣ ರೌಂಡ್ ಶೇಪಲ್ಲಿ. ನೆಕ್ಸ್ಟು ಇದು ಒಳ್ಳೆ ರೀತಿಯಾಗಿ ಫ್ರೈ ಆದ ಮೇಲೆ ಅದನ್ನು ನಾವು ಸಪ್ರೇಟ್ ಒಂದು ತೆಗೆದಿಡಬೇಕು. ನೆಕ್ಸ್ಟ್ ನಾವು ನೀರುಳ್ಳಿ ಎಲ್ಲ ಸಣ್ಣ ಮಾಡಿಟ್ಟಿದ್ದೇವೆ, ಅದೇ ರೀತಿಯಾಗಿ ಸೋಸ್ ಎಲ್ಲ ರೆಡಿ ಉಂಟು. ಈಗ ನೆಕ್ಸ್ಟ್ ನಾವು ಗ್ರೇವಿಗೆ ರೆಡಿ ಮಾಡೋದು. ಒಂದು ಬಣಲೆ ಇಟ್ಟು ಬಣಲೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದಾದ ಮೇಲೆ ನೀರುಳ್ಳಿ ಹಾಕಿ, ಒಂದು ಮೆಣಸಿನಕಾಯಿ ಹಾಗೆ ಕ್ಯಾಪ್ಸಿಕಮ್ ಹಾಕಿ ಒಳ್ಳೆ ರೀತಿಯಾಗಿ ಮಿಕ್ಸ್ ಮಾಡಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಬೇಕು. ಸೋಸು ಇದ್ದರೆ ಸೋಸು ತಗೊಳ್ಬೋದು, ಇಲ್ಲದಿದ್ದರೆ ನಿಂಬೆ ಹಣ್ಣನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ರೆಡ್ ಚಿಲ್ಲಿ ಸಾಸು ಹಾಗೆ ಟೊಮೆಟೊ ಸಾಸು ಹಾಕಿ ಅದೇ ರೀತಿಯಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಕಾರ್ನ್ಫ್ಲವರು ಹಾಕಬೇಕು. ಇದನ್ನೆಲ್ಲ ಹಾಕಿ ಒಳ್ಳೆ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ಸಪ್ರೇಟಾಗಿ ಒಂದು ಬೌಲಲ್ಲಿ ತಗೊಂಡು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು ಅಥವಾ ಡೈರೆಕ್ಟ್ ಕೂಡ ಹಾಕ್ಬೋದು. ಇಷ್ಟು ಇದೆಲ್ಲ ಫ್ರೈ ಆದಮೇಲೆ ನಾವು ಆಗ ಕರಿದಂತ ಹಾಕು ಇದನ್ನು ನಾವು ಇಲ್ಲಿಗೆ ಆ್ಯಡ್ ಮಾಡಬೇಕು. ಈಗ ನಮ್ಮ ಗೋಬಿ ರೆಡಿ ಆಗ್ತದೆ. ಲಾಸ್ಟಿಗೆ ಅದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಗೋಬಿ ಮಂಚೂರಿ ರೆಡಿ ಆಗ್ತದೆ. ವಿಡಿಯೋ ಒಂದು ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.